ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹ್ಮ್ ಈ ಎಐ ಅನ್ನೋ ಪದ ಈಗ ಎಲ್ಲೆಲ್ಲೂ ಕೇಳ್ಬರ್ತಿದೆ ಅಲ್ವಾ? ಹೌದೌದು. ನಮ್ಮತ್ರ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ .pdf ಅಂತ ಡಾಕ್ಯುಮೆಂಟ್ ಇದೆ. ಅದನ್ನ ನೋಡ್ಕೊಂಡು ಆಕ್ಚುಲಿ ಎಐ ಅಂದ್ರೆ ಏನು, ಆಮೇಲೆ ಈ ಜನರೇಟಿವ್ ಎಐ ಅಂತಾರಲ್ಲ, ಅದು ಹೇಗೆ ಬೇರೆ ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಖಂಡಿತ. ನಮ್ಮ ಗುರಿ ತುಂಬಾ ಸಿಂಪಲ್. ಎಐ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಏನೆಲ್ಲ ಉಪಯೋಗ ಇದೆ, ಪ್ಲಸ್ ಪಾಯಿಂಟ್ಸ್ ಏನು, ಮೈನಸ್ ಪಾಯಿಂಟ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಹ್ಮ್ ಆಮೇಲೆ ಈ ಮಷೀನ್ಗಳು ನಿಜವಾಗ್ಲೂ ಮನುಷ್ಯರ ತರ ಯೋಚನೆ ಮಾಡಕ್ಕಾಗತ್ತಾ, ಈ ಪ್ರಶ್ನೆಯಿಂದ ಶುರು ಮಾಡೋಣ ಅಲ್ವಾ? ಸರಿ, ಒಳ್ಳೆ ಪಾಯಿಂಟ್. ಹಾಗಾದ್ರೆ ಆ ಡಾಕ್ಯುಮೆಂಟ್ ಪ್ರಕಾರ ಎಐ ಅಂದ್ರೆ ಏನು ಅಂತ ಶುರು ಮಾಡೋಣ. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ಮನುಷ್ಯರಿಗೆ ಇರೋ ಬುದ್ಧಿಶಕ್ತಿ ಇದೆಯಲ್ಲ, ಹ್ಮ್ ಅಂದ್ರೆ ಕಲಿಯೋದು, ಯೋಚನೆ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಡಿಸಿಷನ್ ತಗೊಳ್ಳೋದು, ಈ ಕೆಪಾಸಿಟಿನ ಮಷೀನ್ಗಳಿಗೆ, ಕಂಪ್ಯೂಟರ್ ಸಿಸ್ಟಮ್ಸ್ಗಳಿಗೆ ಕೊಡೋ ಟೆಕ್ನಾಲಜಿಯೇ ಎಐ. ಈ ಒಳಗೆ ಬರೋ ಒಂದು ಸ್ಪೆಷಲ್ ವಿಭಾಗ. ಓಕೆ. ಇದ್ರ ಮೇನ್ ಕೆಲ್ಸನೇ ಹೊಸ ವಿಷಯಗಳನ್ನ ಕ್ರಿಯೇಟ್ ಮಾಡೋದು. ಅಂದ್ರೆ ಅದಕ್ಕೆ ನಾವು ಸ್ವಲ್ಪ ಡೇಟಾ ಕೊಟ್ಟೇ ಸಾಕು, ಅದು ತಾನೇ ಹೊಸ ಟೆಕ್ಸ್ಟ್, ಇಮೇಜ್, ಮ್ಯೂಸಿಕ್, ಈವನ್ ಕಂಪ್ಯೂಟರ್ ಕೋಡ್ ಕೂಡ ಬರೆದುಕೊಡುತ್ತೆ. ಹೌದಾ? ಹೌದು. ಸೊ ಎಐ ಅನ್ನೋದು ಜನರಲ್ ಆಗಿ ಮನುಷ್ಯರ ಬುದ್ಧಿಶಕ್ತಿನ ಕಾಪಿ ಮಾಡೋ ಗುರಿ ಇದ್ರೆ, ಜನರೇಟಿವ್ ಎಐ ಸ್ಪೆಸಿಫಿಕ್ ಆಗಿ ಕ್ರಿಯೇಷನ್ ಮೇಲೆ ಫೋಕಸ್ ಮಾಡುತ್ತೆ. ಓ, ಈಗ ಸ್ವಲ್ಪ ಕ್ಲಿಯರ್ ಆಯ್ತು. ಅಂದ್ರೆ ನಾವು ದಿನ ಯೂಸ್ ಮಾಡೋ ಸಿರಿ, ಅಲೆಕ್ಸಾ ಅಥವಾ ನೆಟ್ಫ್ಲಿಕ್ಸ್ ನಲ್ಲಿ ಬರೋ ರೆಕಮೆಂಡೇಶನ್ಸ್, ಇದೆಲ್ಲ ಬರೀ ಎಐ ಕ್ಯಾಟಗರಿನಾ? ಹೌದು, ಕರೆಕ್ಟ್. ಅದೆಲ್ಲ ಎಐ ಬೇರೆ ಬೇರೆ ಅಪ್ಲಿಕೇಶನ್ಸ್. ವಾಯ್ಸ್ ರೆಕಗ್ನೇಷನ್, ರೆಕಮೆಂಡೇಶನ್ ಸಿಸ್ಟಮ್ಸ್, ಆಮೇಲೆ ಆ ಸೆಲ್ಫ್ ಡ್ರೈವಿಂಗ್ ಕಾರ್ಸ್ನಲ್ಲಿರೋ ವಿಷನ್ ಸಿಸ್ಟಮ್ ಇದೆಯಲ್ಲ, ಕಂಪ್ಯೂಟರ್ ವಿಷನ್ ಅಂತಾರಲ್ಲ. ಹೌದು ಅದು. ಆಮೇಲೆ ಸ್ಟಾಕ್ ಮಾರ್ಕೆಟ್ ಅನಾಲಿಸಿಸ್, ಕಸ್ಟಮರ್ ಸರ್ವಿಸ್ ಚಾಟ್ಬಾಟ್ಗಳು, ಹೀಗೆ ಲಿಸ್ಟ್ ದೊಡ್ಡದಿದೆ. ಓಕೆ, ನಮ್ಮ ಸೋರ್ಸ್ನಲ್ಲಿ ಎಐ ಟೈಪ್ಸ್ ಬಗ್ಗೆನೂ ಹೇಳಿದ್ದಾರೆ, ಅದ್ರಲ್ಲೂ ನ್ಯಾರೋ ಎಐ ಬಗ್ಗೆ. ಅದರ ಕಾರ್ಯನಿರ್ವಹಣೆ ಹೇಗಿರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? 4 ತರ ಇದೆ ಅಂತ ಹೇಳಿದ್ದಾರೆ. ಖಂಡಿತ. ಈಗ ನಾವು ಹೆಚ್ಚಾಗಿ ನೋಡ್ತಿರೋ ಎಐ ಇದೆಯಲ್ಲ, ಅದು ನ್ಯಾರೋ ಎಐ ಅಥವಾ ವೀಕ್ ಎಐ ಅಂತಾರೆ. ಅಂದ್ರೆ ಅದು ಒಂದೇ ಒಂದು ನಿರ್ದಿಷ್ಟ ಕೆಲಸ ಮಾಡೋಕೆ ಮಾತ್ರ ಕೈನಾಗಿರುತ್ತೆ. ಆ ಡಾಕ್ಯುಮೆಂಟ್ನಲ್ಲಿ ಹೇಳೋ ಹಾಗೆ 4 ಬೇಸಿಕ್ ಫಂಕ್ಷನಿಂಗ್ ಲೆವೆಲ್ಸ್ ನೋಡಬಹುದು. ಹೌದು. ಮೊದಲನೇದು ಪ್ರತಿಕ್ರಿಯಾತ್ಮಕ, ಅಂದ್ರೆ ರಿಯಾಕ್ಟಿವ್ ಮಷೀನ್ಸ್. ರಿಯಾಕ್ಟಿವ್? ಹೌದು. ಅದಕ್ಕೆ ಮೆಮೊರಿ ಇರಲ್ಲ, ಈಗಿನ ಪರಿಸ್ಥಿತಿಗೆ ತಕ್ಕ ಹಾಗೆ ರಿಯಾಕ್ಟ್ ಮಾಡುತ್ತಾ ಅಷ್ಟೇ. ಉದಾಹರಣೆಗೆ ಚೆಸ್ ಆಡೋ ಕಂಪ್ಯೂಟರ್. ಓ ಸರಿ. ಎರಡನೇದು ಸೀಮಿತ ಸ್ಮರಣೆ, ಅಂದ್ರೆ ಲಿಮಿಟೆಡ್ ಮೆಮೊರಿ. ಇದು ಸ್ವಲ್ಪ ಹಿಂದಿನ ಇನ್ಫಾರ್ಮೇಶನ್ ನೆನ್ಪಿಟ್ಕೊಂಡು ಡಿಸಿಷನ್ ತಗೊಳುತ್ತೆ. ಓಕೆ, ಹೇಗೆ? ಈಗ ಸೆಲ್ಫ್ ಡ್ರೈವಿಂಗ್ ಕಾರ್ಗಳು, ಬೇರೆ ಗಾಡಿಗಳು ರೀಸೆಂಟಾಗಿ ಹೇಗೆ ಮೂವ್ ಆದ್ವು ಅಂತ ನೋಡ್ಕೊಂಡು ಹೋಗುತ್ತಲ್ಲ, ಆ ಥರ. ಅರ್ಥ ಆಯ್ತು. ಹಾಗಾದ್ರೆ ಇನ್ನೆರಡು ವಿಧಗಳು, ಥಿಯರಿ ಆಫ್ ಮೈಂಡ್ ಮತ್ತೆ ಸೆಲ್ಫ್ ಅವೇರ್, ಅವು ಇನ್ನೂ ಬಂದಿಲ್ವಾ? ಹಾ, ಅವು ಸದ್ಯಕ್ಕೆ ಥಿಯರಿ ಲೆವೆಲ್ನಲ್ಲೇ ಇರೋದು. ಥಿಯರಿ ಆಫ್ ಮೈಂಡ್ ಅಂದ್ರೆ ಬೇರೆಯವರ ಫೀಲಿಂಗ್ಸ್, ಇಂಟೆನ್ಷನ್ಸ್ ಎಲ್ಲ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ. ಸೆಲ್ಫ್ ಅವೇರ್ ಅಂದ್ರೆ ತನಗೆ ತನ್ನದೇ ಆದ ಅರಿವು, ಪ್ರಜ್ಞೆ ಇರೋ ಎಐ. ಇವೆರಡು ಇನ್ನೂ ರಿಸರ್ಚ್ ಸ್ಟೇಜ್ನಲ್ಲೇ. ವಾವ್, ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಹಾಗಾದ್ರೆ ಸದ್ಯಕ್ಕಿರೋ ಎಐ ಟೆಕ್ನಾಲಜಿದು ಮೇನ್ ಯೂಸಸ್ ಏನು? ಕಂಪನಿಗಳು ಯಾಕಿಷ್ಟೊಂದು ಬಳಸ್ತವೆ ಇದನ್ನ? ಮೇನ್ ಆಗಿ 2 ಏರಿಯಾದಲ್ಲಿ ತುಂಬಾ ಬಳಕೆಯಲ್ಲಿದೆ. ಒಂದು ಪ್ರೆಡಿಕ್ಟಿವ್ ಅನಾಲಿಟಿಕ್ಸ್, ಅಂದ್ರೆ ಭವಿಷ್ಯದ ಅಂದಾಜು ಮಾಡೋದು. ಓಕೆ. ಇನ್ನೊಂದು ಡೇಟಾ ಅನಾಲಿಸಿಸ್, ಅಂದ್ರೆ ದೊಡ್ಡ ಪ್ರಮಾಣದ ಡೇಟಾ ಇರುತ್ತಲ್ಲ, ಅದನ್ನ ತುಂಬಾ ವೇಗವಾಗಿ, ನಿಖರವಾಗಿ ಅನಲೈಸ್ ಮಾಡಿ ಪ್ಯಾಟರ್ನ್ಸ್ ಹುಡುಕೋದು. ಕರೆಕ್ಟ್. ಮನುಷ್ಯರಿಗೆ ಸುಲಭವಾಗಿ ಕಾಣಿಸದೇ ಇರೋ ಪ್ಯಾಟರ್ನ್ಸ್, ಕನೆಕ್ಷನ್ಸ್ ಇದ್ರೆ ಅದನ್ನ ಎಐ ಗುರುತಿಸುತ್ತೆ. ಇದರಿಂದ ಒಳ್ಳೆ ಡಿಸಿಷನ್ಸ್ ತಗೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ಅಂದ್ರೆ ತುಂಬಾ ಜಾಸ್ತಿ ಇರೋ ಇನ್ಫಾರ್ಮೇಶನ್ನಿಂದ ಯೂಸ್ಫುಲ್ ಆದ ವಿಷಯಗಳನ್ನ ತೆಗೆಯೋಕೆ ಎಐ ಒಂದು ಒಳ್ಳೆ ಟೂಲ್ ಅಂದಾಯ್ತು. ಹೌದು ಹೌದು. ಇದರ ಅನುಕೂಲಗಳ ಜೊತೆಗೆ ನಮ್ಮ ಡಾಕ್ಯುಮೆಂಟ್ನಲ್ಲಿ ಸ್ವಲ್ಪ ರಿಸ್ಕ್ಗಳ ಬಗ್ಗೆನೂ ಹೇಳಿದ್ದಾರೆ ಅಲ್ವಾ? ಹೇಳಿದ್ದಾರೆ. ಒಂದು ಕ್ಲಿಯರ್ ಆದ ಅಡ್ವಾಂಟೇಜ್ ಅಂದ್ರೆ ರಿಪಿಟೇಟಿವ್ ಕೆಲಸಗಳು, ಬೋರ್ ಆಗೋ ಕೆಲಸಗಳಿಂದ ಮನುಷ್ಯರಿಗೆ ಫ್ರೀಡಮ್ ಸಿಗುತ್ತೆ. ಹೌದು, ಅದು ನಿಜ. ಆದರೆ ಅದೇ ಡಾಕ್ಯುಮೆಂಟ್ನಲ್ಲಿ ಕೆಲವು ಎಕ್ಸ್ಪರ್ಟ್ಸ್ ಒಂದು ಆತಂಕ ವ್ಯಕ್ತಪಡಿಸಿರೋದನ್ನು ಮೆನ್ಷನ್ ಮಾಡಿದ್ದಾರೆ. ಏನಂದ್ರೆ ಎಐ ಮೇಲೆ ಜಾಸ್ತಿ ಡಿಪೆಂಡ್ ಆದ್ರೆ ಜನರ ಸ್ವಂತ ಸ್ಕಿಲ್ಸ್, ಆಮೇಲೆ ಕ್ರಿಟಿಕಲ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿ ಕಡಿಮೆ ಆಗ್ಬೋದು ಅನ್ನೋ ಒಂದು ಚರ್ಚೆ ಇದೆ. ನೋಡಿ, ನಾವು ಇಲ್ಲಿ ಸರಿ ತಪ್ಪು ಅಂತ ಹೇಳ್ತಿಲ್ಲ, ಆ ಸೋರ್ಸ್ನಲ್ಲಿ ಇರೋದನ್ನ ಹೇಳ್ತಿದೀವಿ ಅಷ್ಟೇ. ಅರ್ಥ ಆಯ್ತು. ಟೆಕ್ನಾಲಜಿ ಬಂದಾಗ ಈ ತರದ ಚರ್ಚೆಗಳು ಸಹಜ ಬಿಡಿ. ಹಾಗಾದ್ರೆ ಎಐ ಫ್ಯೂಚರ್ ಬಗ್ಗೆ ಏನ್ ಹೇಳಿದ್ದಾರೆ ಆ ಡಾಕ್ಯುಮೆಂಟ್ನಲ್ಲಿ? ಎಐಗೆ ಖಂಡಿತ ಒಳ್ಳೆ ಫ್ಯೂಚರ್ ಇದೆ ಅಂತಾನೆ ಹೇಳಿರೋದು.
ಹೆಲ್ತ್ ಕೇರ್, ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟ್, ಎಜುಕೇಷನ್ ಹೀಗೆ ಎಲ್ಲ ಫೀಲ್ಡ್ನಲ್ಲೂ ಇದರ ಬಳಕೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಓಕೆ. ಆದರೆ ಅದರ ಜೊತೆ ಕೆಲವು ಸವಾಲುಗಳು ಇವೆ ಅಂತಲೂ ಹೇಳಿದ್ದಾರೆ. ಎಥಿಕ್ಸ್ ವಿಷಯ, ಟ್ರಾನ್ಸ್ಪರೆನ್ಸಿ, ಆಮೇಲೆ ಜಾಬ್ಸ್ ಮೇಲೆ ಏನ್ ಪರಿಣಾಮ ಬೀರುತ್ತೆ, ಈ ಥರದ ಪ್ರಶ್ನೆಗಳೆಲ್ಲ ಇವೆ. ಹಾಗಾದ್ರೆ ಇಡೀ ಚರ್ಚೆನ ಒಂದ್ಸಲ ಸಮರೈಸ್ ಮಾಡೋದಾದ್ರೆ ಎಐ ಅಂದ್ರೆ ಮಷೀನ್ಸ್ಗಳಿಗೆ ಮನುಷ್ಯರ ಥರ ಬುದ್ಧಿಶಕ್ತಿ ಕೊಡೋ ಪ್ರಯತ್ನ. ಹೌದು. ಜನರೇಟಿವ್ ಎಐ ಅನ್ನೋದು ಅದರಲ್ಲೇ ಒಂದು ಭಾಗ. ಅದು ಹೊಸದನ್ನೇ ಕ್ರಿಯೇಟ್ ಮಾಡುತ್ತೆ. ಕರೆಕ್ಟ್. ಡೇಟಾ ಅನಾಲಿಸಿಸ್, ಡಿಸಿಷನ್ ಮೇಕಿಂಗ್ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ಕೆಲ್ಸಗಳನ್ನ ಸುಲಭ ಮಾಡುತ್ತೆ, ಆದ್ರೆ ಸ್ಕಿಲ್ಸ್ ಕಡಿಮೆ ಆಗುತ್ತಾ ಅನ್ನೋ ಚಿಂತೆನೂ ಇದೆ. ಹೌದು, ಸರಿಯಾಗಿ ಹೇಳಿದ್ರಿ. ಕೊನೆಗೆ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ವಿಷಯ ಬಿಡೋಣವೇ? ಖಂಡಿತ, ಹೇಳಿ. ಈ ಎಐ ಟೆಕ್ನಾಲಜಿಯಿಂದ ಸಿಗೋ ಲಾಭಗಳು ಒಂದ್ ಕಡೆ, ಇನ್ನೊಂದು ಕಡೆ ಅದರಿಂದ ನಮ್ಮ ಸ್ಕಿಲ್ಸ್ ಮೇಲಾಗೋ ಪರಿಣಾಮ ಅಂತಾರಲ್ಲ, ಇವೆರಡರ ಮಧ್ಯೆ ಒಂದು ಬ್ಯಾಲೆನ್ಸ್ ಹೇಗ್ ತರೋದು? ಅಥವಾ ಈ ಸವಾಲುಗಳು ಅಂತ ಹೇಳಿದ್ವಲ್ಲ, ಅದರಲ್ಲಿ ಯಾವುದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗ್ಬೋದು?